ದೋಸ್ತಿಗಳಿಗೆ ಕಾಡ್ತಾ ಇದೆಯಾ ಫೆಬ್ರವರಿ 8ರ ಭಯ? ಬಜೆಟ್ ಮಂಡನೆಗೆ ಅತೃಪ್ತರದ್ದೇ ಭಯ ಶುರುವಾಗಿಬಿಟ್ಟಿದ್ಯಾ? ಕೊನೆಯ ಕ್ಷಣದಲ್ಲಿ ಎಲ್ಲಿ ಕೈ ಕೊಟ್ಬಿಡ್ತಾರೆ ಅನ್ನುವಂತ ಆತಂಕ ಶುರುವಾಗಿದ್ಯಾ ಅನ್ನುವಂಥದ್ದು. ಅತೃಪ್ತರ ಬಗ್ಗೆ ನಿಗಾ ವಹಿಸುವಂತೆ ಈಗಾಗಲೇ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿದೆ ಅನ್ನುವಂತ ಮಾಹಿತಿ ನಮಗೆ ಸಿಕ್ಕಿದೆ. ಬಜೆಟ್ ಮಂಡನೆಗೆ ದೋಸ್ತಿಗಳಿಂದ ಭರ್ಜರಿ ತಯಾರಿ ನಡೀತಾ ಇದೆ. ಬಜೆಟ್ಗೆ ವಿರೋಧವಾದ್ರೆ ಬಜೆಟ್ ಪಾಸ್ ಆಗೋದಿಲ್ಲ, ಆಗ ಸಮ್ಮಿಶ್ರ ಸರ್ಕಾರಕ್ಕೂ ಕೂಡ ಕಂಟಕವಾಗುತ್ತೆ. ಹೀಗಾಗಿಯೇ ಅತೃಪ್ತರ ಮೇಲೆ ನಿಗಾ ವಹಿಸುವಂತೆ ಹೈಕಮಾಂಡ್ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆಯಂತೆ. ವೇಣುಗೋಪಾಲ್ ಮೂಲಕ ಸೂಚನೆಯನ್ನ ಹೊರಡಿಸಿದೆ ಹೈಕಮಾಂಡ್. ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಪ್ರಮುಖವಾಗಿ ಸೂಚನೆಯನ್ನ ರವಾನೆ ಮಾಡಿದೆ. ಫೆಬ್ರವರಿ 8ರಂದು ರಾಜ್ಯ ಸರ್ಕಾರ ಬಜೆಟ್ ಮಂಡನೆಗೆ ದಿನಾಂಕ ನಿಗದಿ ಮಾಡಿ ಆಗಿದೆ. ಆದರೆ ದೋಸ್ತಿ ಸರ್ಕಾರಕ್ಕೆ ಫೆಬ್ರವರಿ 8ರ ಭಯ ಶುರುವಾಗಿದೆಯಂತೆ. ಅದಕ್ಕೆ ಕಾರಣ ಬಜೆಟ್ ಮಂಡನೆಗೆ ಅತೃಪ್ತರು ಏನಾದರೂ ವಿರೋಧ ವ್ಯಕ್ತಪಡಿಸಬಹುದಾ, ಆ ಸಂದರ್ಭದಲ್ಲಿ ಏನಾದರೂ ಅವರಿಂದ ಕಂಟಕ ಎದುರಾಗಬಹುದಾ ಅನ್ನುವಂಥ ಭಯ. ಕೊನೆಯ ಕ್ಷಣದಲ್ಲಿ ಎಲ್ಲಿ ಕೈ ಕೊಡ್ತಾರೆ ಅನ್ನುವಂಥ ಆತಂಕವಂತೂ ಇದ್ದೇ ಇದೆ. ಮೇಲ್ನೋಟಕ್ಕೆ ನಾವು ಸೇಫ್ ಅಂತ ಏನೇ ಹೇಳ್ಕೊಂಡು ತಿರುಗಾಡ್ತಾ ಇರಬಹುದು ಕಾಂಗ್ರೆಸ್ ಜೆಡಿಎಸ್ ನಾಯಕರು, ಆದರೆ ಒಳಗೊಳಗೆ ಇನ್ನೂ ಕೂಡ ಬಿಜೆಪಿ ನಾಯಕರು ಅತೃಪ್ತರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಸ್ವತಃ ಸಿಎಂ ಕುಮಾರಸ್ವಾಮಿ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ಅತೃಪ್ತರ ಬಗ್ಗೆ ನಿಗಾ ವಹಿಸಿ ಅನ್ನುವಂಥ ಸೂಚನೆಯನ್ನ ಹೈಕಮಾಂಡ್ ರವಾನೆ ಮಾಡಿದೆ. ಬಜೆಟ್ ಮಂಡನೆಗೆ ದೋಸ್ತಿಗಳಿಂದ ಒಂದ್ ಕಡೆ ತಯಾರಿ ನಡೆದಿದೆ, ಇನ್ನೊಂದು ಕಡೆ ಬಜೆಟ್ಗೆ ಏನಾದ್ರೂ ವಿರೋಧವಾದ್ರೆ ಬಜೆಟ್ ಪಾಸ್ ಆಗೋದಿಲ್ಲ, ಆಗ ಸಮ್ಮಿಶ್ರ ಸರ್ಕಾರಕ್ಕೂ ಕೂಡ ನೇರವಾಗಿ ಕಂಟಕವಾಗುತ್ತೆ. ಹೀಗಾಗಿ ಅತೃಪ್ತರ ಮೇಲೆ ನಿಗಾ ವಹಿಸಿ ಅನ್ನುವಂಥ ಖಡಕ್ ಸೂಚನೆ ಹೈಕಮಾಂಡ್ ಇಂದ ರವಾನೆ ಆಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇನ್ನೂ ಕೂಡ ಹಾಗಾದ್ರೆ ಮೈತ್ರಿ ಸರ್ಕಾರಕ್ಕೆ ಆಪರೇಷನ್ ಕಮಲದ ಭಯ ಅಷ್ಟರ ಮಟ್ಟಿಗಿದೆಯಾ? ಒಳಗೊಳಗೆ ಏನ್ ಡೆವಲಪ್ಮೆಂಟ್ ಆಗ್ತಿದೆ? ಬಜೆಟ್ ಮಂಡನೆಗೆ ತೊಂದರೆ ಆಗುತ್ತೆ ಅನ್ನುವಂತ ಯೋಚನೆ ಬಂದಿದ್ದಾದ್ರೂ ಯಾಕೆ? ಖಂಡಿತವಾಗ್ಲೂ ಅಂಕಿತಾ, ಈಗ ಅತೃಪ್ತ ಶಾಸಕರು ಏನು ಮುಂಬೈಗೆ ಸೇರ್ಕೊಂಡಿದ್ರು, ಅದರಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಹೊರತುಪಡಿಸಿ ಮಿಕ್ಕ ಮೂವರು ಕೂಡ ಈಗ ತಮ್ಮ ಕ್ಷೇತ್ರಗಳಿಗೆ ವಾಪಸ್ ಆಗಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿಯೇ ನಾವು ಮುಂದುವರಿತೇವೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ನಮ್ಮನ್ನ ಅತೃಪ್ತ ಶಾಸಕರ ಮೇಲೆ ಇನ್ನೂ ಕೂಡ ಸಾಕಷ್ಟು ಅನುಮಾನವಿದೆ. ಮತ್ತೊಂದು ಕಡೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಅತೃಪ್ತರ ನಡೆಯ ಬಗ್ಗೆ ಇನ್ನೂ ಶಂಕೆ ಇದೆ. ಅಂದ್ರೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅವರು ಕೈ ಕೊಡಬಹುದು ಅನ್ನುವಂತ ಒಂದು ಮನಸ್ಥಿತಿಗೆ ಇಬ್ರು ನಾಯಕರು ಬಂದಿದ್ದಾರೆ. ಜೊತೆಗೆ ಮುಂದೆ ಫೆಬ್ರವರಿ 8ರಂದು ಏನು ಬಜೆಟ್ ಮಂಡನೆ ಸಂದರ್ಭದಲ್ಲಿ ಎಲ್ಲಿ ಕೈ ಕೊಡ್ತಾರೋ ಅನ್ನುವಂತಹ ಒಂದು ಆತಂಕ ಈಗ ದೋಸ್ತಿ ನಾಯಕರಿಗೆ ಬಂದಿದೆ ಅಂಕಿತಾ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರಿಗೆ ಸಾಕಷ್ಟು ಆತಂಕಕ್ಕೊಳಗಾಗಿದ್ದಾರೆ. ಈಗಾಗಲೇ ಹೈಕಮಾಂಡ್ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದೆ. ನಿನ್ನೆ ನಡೆದಂತಹ ಒಂದು ಸಭೆಯ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಅತೃಪ್ತರನ್ನ ಹಿಡಿದಿಡುವಂತ ಒಂದು ಕೆಲಸವನ್ನ ಮಾಡಬೇಕು. ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಅವರು ತಮ್ಮ ನಿರ್ಧಾರವನ್ನ ಬದಲಿಸ್ಕೊಳ್ಬಹುದು. ಈ ಬಜೆಟ್ ಆಗುವವರೆಗೆ ನೀವು ಅವರ ಸಂಪರ್ಕದಲ್ಲಿರ್ಬೇಕು, ಅವರನ್ನ ಹಿಡಿದಿಡುವಂತ ಒಂದು ಕೆಲಸವನ್ನ ಮಾಡ್ಬೇಕು. ಯಾಕೆಂದ್ರೆ ಸ್ವತಃ ರಾಹುಲ್ ಗಾಂಧಿ ಅವರೇ ನನಗೆ ಈ ಒಂದು ಜವಾಬ್ದಾರಿಯನ್ನ ವಹಿಸಿದ್ದಾರೆ ಅನ್ನುವಂತ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪರಮೇಶ್ವರ್ ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ವೇಣುಗೋಪಾಲ್ ಅವ್ರಿಗೂ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂಕಿತಾ. ಓಕೆ, ಧನ್ಯವಾದ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.